ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಏನೋ ಒಂಥರ ಮೂಡ್ ಅಪ್ಸೆಟ್ ಆಗೋಗಿತ್ತು. ಕೆಲವು ದಿನ ನಮ್ಮ ಡೇ ಚೆನ್ನಾಗಿರುತ್ತೆ, ಕೆಲವು ದಿನ ತುಂಬಾನೇ ಅಪ್ಸೆಟ್ ಆಗಿರುತ್ತೆ. ಅಂಥ ಒಂದಿನ ಇವತ್ತು. ಎದ್ದು ಧೃತಿಗೆ ಗೀಸರ್ ಸ್ವಿಚ್ ಎಲ್ಲ ಆನ್ ಮಾಡಿ ಆ ನಂತರ ಸ್ವಲ್ಪ ಟಯರ್ಡ್ನೆಸ್ ಆಗಿತ್ತು. ಇವತ್ತು ಏನು ಕೆಲಸ ಮಾಡಲಿ ಅನ್ನೋದೇ ನನಗೆ ಗೊತ್ತಾಗ್ತಿರಲಿಲ್ಲ. ಫುಲ್ ಆಫ್ ಬ್ಲ್ಯಾಂಕ್ ಆಗ್ಬಿಟ್ಟಿದೆ. ನಂತರ ಇನ್ನೇನು ಕೆಲಸ ಮಾಡಲೇಬೇಕು, ಹಾಗಾಗಿ ಬ್ಲಿಂಕಿಟ್ ಇಂದ ಸ್ವಲ್ಪ ಆರ್ಡರ್ ಮಾಡ್ಕೊಂಡಿದ್ದೆ. ಕೆಲವೊಂದು ಗ್ರೋಸರೀಸ್ ಖಾಲಿ ಆಗ್ಬಿಟ್ಟಿತ್ತು, ಅದನ್ನೆಲ್ಲ ರಿಸೀವ್ ಮಾಡಿಕೊಂಡು ಆ ನಂತರ ಅದ್ರ ಏನೇನಿದೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕು. ಕೆಲವೊಂದ್ಸತಿ ನಾನು ಆರ್ಡರ್ ಮಾಡಿರೋದೇ ಒಂದು, ಬಂದಿರೋದೇ ಒಂದಾಗಿರುತ್ತೆ. ಸೊ ಹಾಗಾಗಿ ನಾನು ಪ್ರತಿ ಸತಿ ಬಂದಾಗ್ಲೂ ಅದನ್ನ ಚೆಕ್ ಮಾಡ್ಕೊತೀನಿ. ಸೊ ಕಾಫಿ ಪೌಡರ್ ಖಾಲಿಯಾಗಿತ್ತು, ಸೊ ಹಾಗೆ ಅದನ್ನು ಫಿಲ್ ಮಾಡಿ ಇಟ್ಕೊಂಡು ಹಾಗೆ ಡಿಕಾಕ್ಷನ್ ಕೂಡ ಹಾಕೊಬೇಕಿತ್ತು. ಸೊ ಅದನ್ನು ಕೂಡ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಆ ನಂತರ ಸೊ ಇನ್ನೊಂದು ಕೆಲಸ ಇದ್ದೇ ಇರುತ್ತೆ, ಕ್ಲೀನಿಂಗ್ ಕೆಲಸ, ಅದು ಇದು ಹೋಮ್ ಮೇಕರ್ಸ್ದು ಅದೇ ರುಟೀನ್ ಆಗಿರುತ್ತೆ ಅಲ್ವಾ. ಸೊ ಸುಮಾರು ಜನ ಕೇಳ್ತಾರೆ, ಇದೇ ರಿಪೀಟ್ ಮಾಡ್ತಿರುತ್ತಲ್ಲ ಪ್ರತಿದಿನ, ನಿಮ್ಗೆ ಬೇಜಾರಾಗಲ್ವಾ ಅಂತ. ಸೊ ನಮಗ್ ಬೇಜಾರು ಅಂತ ಕುತ್ಕೊಂಡ್ರೆ ನಮ್ ಕೆಲಸ ಯಾರು ಮಾಡ್ಕೊಡಕ್ ಬರೋದಿಲ್ಲ. ಸೊ ಹಾಗೆ ಬೇಜಾರ್ ಮಾಡ್ದೆ ನಮ್ಮ ಡೇನ ಸ್ಟಾರ್ಟ್ ಮಾಡ್ಕೋಬೇಕು ಅಷ್ಟೇ. ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಅವಳಿಗೆ ಪ್ಯಾನ್ ಕೇಕ್ ಅಂದ್ರೆ ತುಂಬಾ ಇಷ್ಟ. ಇದು ಗಾಟ್ಫುಲ್ ಅಂತ ಅದೊಂದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇದನ್ನ ತರಿಸಿದೆ. ಸೊ ಸ್ಟ್ರಾಬೆರಿ ಫ್ಲೇವರು ಅವಳಿಗೆ ತುಂಬಾನೇ ಇಷ್ಟ. ಇದರಲ್ಲಿ ಓಟ್ಸು, ಜೋರು ಮತ್ತೆ ಸ್ಪ್ರೌಟ್ಸ್ ಇದೆ ಅಂತ ಇದೆ. ಚೆನ್ನಾಗಿದೆ ಅಂತ ಅನಿಸುತ್ತೆ. ಒಂದ್ಸತಿ ಟ್ರೈ ಮಾಡೋಣ ಅನಿಸ್ತು. ಸೊ ಮಾಡ್ತೀನಿ. ನಾರ್ಮಲ್ ಆಗಿ ನಾನು ಮನೇಲೇನೆ ಬನಾನಾ ಪ್ಯಾನ್ ಕೇಕು, ಆ್ಯಪಲ್ ಪ್ಯಾನ್ ಕೇಕ್ ಇವೆಲ್ಲ ಮಾಡ್ಕೊಡ್ತೀನಿ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ನನ್ನ ಮೇಘನ ಫುಡ್ ಬ್ಲಾಗ್ ಚಾನಲಲ್ಲಿ ಪೇಜಲ್ಲಿ ಹಾಕಿದ್ದೀನಿ, ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಲಿಂಕ್ ಬೇಕಿದೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ, ಚೆಕ್ ಮಾಡಿ. ಸೊ ಇದನ್ನು ಬೇಗ ಈಗ ರೆಡಿ ಮಾಡ್ಕೊಡೋಣ. ಬ್ಯಾಟರು ಬ್ಯಾಟರ್ ರೆಡಿ ಆಗಿದೆ. ಸೊ ಅವಳು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಎಲ್ಲ ಆದಮೇಲೆ ಇದನ್ನು ಮಾಡಿ ಕೊಡ್ತೀನಿ. ಸೊ ಬೇಗ ರೆಡಿ ಆಗುತ್ತೆ, ಇನ್ಸ್ಟೆಂಟಾಗಿ ಇದು ಕೂಡ ರೆಡಿ ಆಗುತ್ತೆ. ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ಸ್ ಬೇಕು ಅಂದರೆ ಅದನ್ನು ಕೂಡ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ನಾನು ಇದನ್ನು ಬ್ಲಿಂಕಿಟಲ್ಲಿ ತರಿಸಿದ್ದು. ಸೊ ಇದೆಲ್ಲರೂ ಸಿಗ್ಬೋದು ಅನಿಸುತ್ತೆ. ಸೊ ಒಂದು ಚೆಕ್ ಮಾಡಿ, ಓಕೆನಾ? ಸೊ ಬನ್ನಿ ಈಗ ಅವಳಿಗೆ ಫ್ರೆಶ್ ಅಪ್ ಮಾಡಿ ಬಂದ್ಬಿಡೋಣ. ಅವಳನ್ನೆಲ್ಲ ಸ್ಕೂಲ್ಗೆಲ್ಲ ಬಿಟ್ಟು ಆದಮೇಲೆ ಜಿಮ್ಮಿಗೆ ಹೋಗಿ ಕೆಲವೊಂದು ವರ್ಕೌಟ್ಸ್ ಎಲ್ಲ ಮಾಡಿಕೊಂಡು ಬಂದಮೇಲೆ ನಾನು ಹೆಲ್ದಿ ಆಗಿರುವಂಥದ್ದು ಕೋಕೋ ಬನಾನಾ ಸ್ಮೂದಿನ ಮಾಡಿಕೊಂಡೆ ಬ್ರೇಕ್ಫಾಸ್ಟ್ಗೆ. ಸೊ ಈ ರೆಸಿಪಿನ ನಾನು ನನ್ನ ಮೇಘನಾ ಫುಡ್ ಬ್ಲಾಗರ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪೋಸ್ಟ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಹೇಗೆ ಅನಿಸ್ತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ಮತ್ತೆ ಬ್ಯಾಕ್ ಟು ಕಿಚನ್. ಸೊ ನಮ್ಮ ಕೆಲಸ ಸ್ಟಾರ್ಟ್ ಆಯಿತು. ಲಂಚ್ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಧೃತಿ ಬರೋ ಅಷ್ಟೊತ್ತಿಗೆ ರೆಡಿ ಮಾಡಿಬಿಡ್ಬೇಕು. ಸೊ ಯಾಕಂದರೆ ಬೇಗ ತಿಂದಿರ್ತಾಳಲ್ವ, ಬಂದ ತಕ್ಷಣ ಹಸಿವಾಯ್ತು ಅಂತಾಳೆ. ಹಾಗಾಗಿ ಕ್ಯಾರೆಟ್ ಪಲ್ಯ, ಟೊಮ್ಯಾಟೊ ರಸಮ್ ಮತ್ತು ರೈಸ್ ಮಾಡ್ತಾ ಇದ್ದೀನಿ. ಕೆಲವು ಸಲ ನಮಗೆ ಈ ಥರ ರೆಸಿಪೀಸ್ಗಳೆಲ್ಲ ತುಂಬಾ ಬೆಸ್ಟ್ ಆ್ಯಂಡ್ ಕಂಫರ್ಟಿಂಗ್ ರೆಸಿಪಿ ಅಂತ ಅನಿಸುತ್ತೆ. ಸೊ ನಿಮಗೆಲ್ಲ ಹೇಗೆ ಅನ್ಸುತ್ತೆ, ನಿಮಗೆಲ್ಲ ಯಾವ ರೆಸಿಪಿ ಕಂಫರ್ಟ್ ಅನ್ಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇವಾಗ ಅದನ್ನ ಬೇಗ ಅಡುಗೆನ ರೆಡಿ ಮಾಡ್ತಾ ಇದ್ದೀನಿ.
ಎಲ್ಲ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋ ಅಷ್ಟೊತ್ತಿಗೆ ಮಳೆ ಕೂಡ ಬಂತು. ಸೊ ಮಳೆ ಬಂದಾಗ ಏನೋ ಒಂಥರ ಖುಷಿ ಕೂಡ ಅನ್ಸುತ್ತೆ, ಹಾಗೆ ಲೇಸಿನೆಸ್ಸು ಸ್ಟಾರ್ಟ್ ಆಗುತ್ತೆ. ಮಳೆ ಜೊತೆಗೆ ಚಳಿ ಕೂಡ ಸ್ಟಾರ್ಟ್ ಆಗ್ಬಿಡುತ್ತಾ, ಸೊ ನಿದ್ದೆ ಕೂಡ ಮಾಡೋಣ ಅಂತ ಅನ್ಸುತ್ತೆ. ಸೊ ಎಷ್ಟು ಜನಕ್ಕೆ ಅನ್ಸುತ್ತೆ ಆ ಥರ ಹೇಳಿ. ಸೊ ನನ್ಗೂ ಧೃತಿ ಮಲ್ಸಕ್ ಹೋಗಿ ನಾನು ಕೂಡ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಎದ್ದು ಮತ್ತೆ ಬೆಡ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಅದನ್ನು ಕೂಡ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನನಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಸೊ ನನ್ನ ಭರತ್ ನನಗೆ ಸ್ಯಾಂಡ್ವಿಚ್ನ ರೆಡಿ ಮಾಡಿದ್ರು. ಸೊ ನಾನು ಆಗ್ಲೇ ಹೇಳಿದ್ದೆ ಅವ್ರಿಗೆ ತುಂಬಾ ಹೊಟ್ಟೆ ಹಸುವಾಗ್ತಿದೆ ಅಂತ. ಸೊ ಹಾಗೆ ನಾನೇ ಮಾಡ್ತೀನಿ ಅಂತ ಚೀಸ್ ಪಾಲಕ್ ಸ್ಯಾಂಡ್ವಿಚ್ನ ಮಾಡಿದ್ರು. ನಾವು ಬೇರೆಯವ್ರಿಗೆ ಮಾಡ್ಕೊಳ್ಳೋದಕ್ಕಿಂತ ನಮಗೆ ಯಾರು ಮಾಡ್ಕೊಟ್ರೆ ತುಂಬಾನೇ ಖುಷಿ ಆಗುತ್ತೆ ಅಲ್ವಾ. ಸೊ ಅದೇ ತರ ನನ್ಗೂ ತುಂಬಾನೇ ಖುಷಿ ಆಯ್ತು. ಆಮೇಲೆ ಜೊತೆಗೆ ಹೋಮ್ವರ್ಕ್ ಎಲ್ಲ ಮುಗಿಸಿ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ. ಸೊ ಹೀಗಿತ್ತು ನನ್ನ ಇವತ್ತಿನ ರೂಟೀನ್. ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಈ ವ್ಲಾಗ್ ಅಲ್ಲಿ ಯಾವ ಪಾರ್ಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.